ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರಂತೂ ಲಾಸ್ಟ್ ಒಂದು ವಾರ, ಒಂದು 15 ದಿನದಿಂದ ಅಂತೂ ವಿಪರೀತ ಮಾರ್ಮಿಕ ಮಾತುಗಳ ಮೂಲಕನೇ ಸುದ್ದಿಯಲ್ಲಿದ್ದಾರೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದ್ದಾಗಿರ್ಬೋದು. ನವೆಂಬರ್ನಲ್ಲಿ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಮೈಸೂರಿನಲ್ಲಿ ಹೆಚ್ಚಿ ಮಹದೇವಪ್ಪ ಸ್ಟೇಟ್ಮೆಂಟ್ ಇದು. ಯಾವುದೇ ಚೇಂಜಸ್ ಆಗಲ್ಲ ಅನ್ನೋದು ಅವ್ರ ಪ್ರಕಾರ ರಿಯಾಕ್ಷನ್. ಯಾವಾಗ ಏನಂತ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ. ಸಚಿವರಾಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಇದು ಸಹಜ ಅಷ್ಟೇ. ನಮ್ಮಲ್ಲಿ ಏನೇ ತೀರ್ಮಾನ ಆದರೂ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಎಲ್ಲ ನಾಯಕರು ಈಗ ಯಾವುದೇ ಚಾನ್ಸ್ ತಗೊಳ್ತಾ ಇಲ್ಲ. ಯಾರ ಪರವಾಗೂ ಬ್ಯಾಟಿಂಗ್ ಮಾಡ್ತಾ ಇಲ್ಲ, ಬದಲಾಗಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ಮಹದೇವಪ್ಪ ಅವರು ಹೊರತಾಗಿಲ್ಲ ಇದಕ್ಕೆ. ನವೆಂಬರ್ ಕ್ರಾಂತಿ ಬಗ್ಗೆ ಕೇಳಲೇಬೇಕು, ಯಾಕಂದರೆ ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೊದಲೇ ಸಿದ್ದರಾಮಯ್ಯವರು 2.5 ವರ್ಷ ಆಗಿದೆ, ಅಂದರೆ 5 ವರ್ಷ ಇರಬೇಕು ಅಂತಂದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡಿದೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಸಂಪುಟ ಪುನರಚನೆ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸೆ ವ್ಯಕ್ತ ಮಾಡೋದು, ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಅಂತಿಮವಾಗಿ ಏನಾಗಬೇಕು, ಯಾರಿಗಾಗಬೇಕು ಅನ್ನೋದು ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ನೀವು ಜಾರ್ಜ್ ಅವರ ಜಗಳಾಡಿದ್ರು. ಸಚಿವ ಸಂಪುಟ ಸೇರೋದೇ ವಿಷಯಗಳನ್ನ ಮಂಡನೆ ಆದಾಗ ಚರ್ಚೆ ಮಾಡೋಕ್ಕೆ. ಆ ಚರ್ಚೆ ಆರೋಗ್ಯಕರ ಹೊತ್ತು